ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವ್ಲಾಗ್ ಬಂದು ದೀಪಾವಳಿ ಅಂದರೆ ಏಕಾದಶಿ ಹಬ್ಬದ ದಿನ ಬಂದಿರೋ ದೀಪಾವಳಿ ವ್ಲಾಗ್ ಆಗಿರುತ್ತೆ. ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನೋಮೆಲ್ಲ ತೊಗೊಂಡು ಬಂದ್ವಿ. ಸೊ ಎಲ್ಲಿಗೋದ್ರೂ ತಿನ್ನೋದಂತೂ ಬಿಡೋದಿಲ್ಲ, ತಿನ್ನೋದಿರಲೇಬೇಕಲ್ವ. ಸೊ ಎಲ್ಲ ದೇವಸ್ಥಾನಗಳಲ್ಲಿ ಕತೆ ಹೇಳಲ್ಲ ಈ ಹಬ್ಬ ಯಾವ ಥರ ಬಂತು ಅಂತ ಇಲ್ಲಿ ಹೇಳಿದರು. ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಈ ಹಬ್ಬ ಕನ್ನಡ ರಾಜ್ಯೋತ್ಸವ ದಿನ ಬಂದಿರೋದ್ರಿಂದ ಎಲ್ಲರೂ ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ರೆಡ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ನೇ ಕಟ್ಟಬೇಕು ಅಂತ ತೊಗೊಂಡಿದ್ದು. ಸೊ ಇದು ಅದರಲ್ಲಿ ಎಲ್ಲರೂ ಇದನ್ನೇ ತೊಗೊಂಡ್ವಿ. ಬಟ್ ಈ ಒಂದು ದಾರ ನನಗೆ ಪ್ರತಿ ಸರಿ ನಮ್ಮ ಅಪ್ಪ ಕಟ್ಟಿದ್ರೇ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋದು. ಸೊ ಹಾಗೆ ನನ್ನ ಫ್ರೆಂಡ್ಗೆ, ನನ್ನ ತಂಗಿ ಎಲ್ಲರೂ ಅಪ್ಪನ ಕೈಯಲ್ಲೇ ಕಟ್ಸ್ಕೊಂಡ್ರು. ಪಾಪ ಅಪ್ಪ ಅವರೇ ಕಟ್ಕೋಬೇಕು, ಬಿಕಾಸ್ ಅವರಷ್ಟು ಪರ್ಫೆಕ್ಟಾಗಿ ನಮ್ಗೆ ಕಟ್ಟೋಕ್ಕೆ ಬರಲ್ಲ. ಸೊ ಅದಾದಮೇಲೆ ತಿನ್ನೋಕ್ಕೆ ಅಂತ ಕುಡಿದ್ವಿ. ಸ್ಯಾರಿಯಲ್ಲೆಲ್ಲ ಅಷ್ಟೊಂದು ಓಡಾಡಿಕೊಂಡು ತಿನ್ನೋಕ್ಕೆಲ್ಲ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಇಲ್ಲಿ ನೋಡಿ, ನಾನು ತಿಂತಾಯಿದ್ದರೆ ನನ್ನ ತಂಗಿ ರೆಡಿ ಮಾಡ್ತಾ ಇದ್ದಾಳೆ, ಎಲ್ಲ ಡೆಕೋರೇಟ್ ಮಾಡ್ತಿದ್ಲು. ಇಂಥ ತಮ್ಮ ಪಡೆಯೋಕ್ಕೆ ಎಷ್ಟು ಜನ್ಮಗಳ ಪುಣ್ಯನೂ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಊಟ ಎಲ್ಲ ಕಂಪ್ಲೀಟ್ ಅವನೇ ಬಡಿಸಿದ್ದು. ಅದಾದಮೇಲೆ ನಾನು ರೆಡಿಯಾಗಿ ವ್ಲಾಗ್ ಮಾಡಿದ್ವಿ. ಸೊ ಆ ಡೇಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಫ್ರೆಂಡ್ ನೋಡಿ ನಮ್ಮ ಮನೆಗೆ ಬಂದು ನೀನು ಟೀ ಕುಡಿ ಅಂತ ಅವಳೇ ಟೀ ಮಾಡಿಕೊಟ್ಲು. ಅದಾದಮೇಲೆ ಸಂಜೆ ಆಯಿತು, ಪಟಾಕಿ ಎಲ್ಲ ಹೊಡೆದು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಷ್ಟೇ ಗೈಸ್, ಥ್ಯಾಂಕ್ ಯು.